ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇರೋದು. ರಾಜ್ಯ ಸರ್ಕಾರದ ಆದೇಶವನ್ನು ರದ್ದು ಮಾಡಿರುವಂಥದ್ದು ಹೈಕೋರ್ಟ್. ಬೈಕ್ ಟ್ಯಾಕ್ಸಿ ನಿಷೇಧ ಆದೇಶವನ್ನು ರದ್ದುಗೊಳಿಸಿದ ಹೈಕೋರ್ಟ್ ಮುಖ್ಯ ಪೀಠದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಇದು ಆಟೋದವರು ತುಂಬಾ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ, ಇದರಲ್ಲಿ ಒಂದು ಸೇಫ್ಟಿ ಅನ್ನೋದಿರಲ್ಲ, ಅಥವಾ ನಮಗೆ ಲಾಸ್ ಆಗುತ್ತೆ, ಇನ್ನೊಂದು ಮತ್ತೊಂದು ಅಂತ. ಸೊ ಒತ್ತಡ ಎರಡೂ ಸರ್ಕಾರದ ಮೇಲಿತ್ತು. ಅದಾದ್ಮೇಲೆ ಚಿಂತನೆ ಎಲ್ಲ ಮಾಡಿ ಬೈಕ್ ಟ್ಯಾಕ್ಸಿಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ಬಟ್ ಬೈಕ್ ಟ್ಯಾಕ್ಸಿ ಅವ್ರ ಪ್ರಶ್ನೆ, ನಿಮಗೆ ಏನು ಸಮಸ್ಯೆ ಅಂತ. ಹಾಗಾಗಿ ಕೋರ್ಟ್ ಮೆಟ್ಟಿಲೇರಿತ್ತು ಇದೊಂದು ವಿಚಾರ. ಇದಕ್ಕೊಂದು ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೋರ್ಟ್ ಕೊಟ್ಟಿರೋದು. ಸಾರಿಗೆ ವಾಹನಗಳನ್ನಾಗಿ ಬಳಸೋದಕ್ಕೆ ಅನುಮತಿಯನ್ನ ಪಡಿಬೇಕು. ಅನುಮತಿ ಕೋರಿ ಮೊದಲಿಗೆ ಮನವಿಯನ್ನ ಸಲ್ಲಿಸಬೇಕು. ಬೈಕ್ ಮಾಲೀಕರು ಅಥವಾ ಅಗ್ರಿಗ್ರೇಟರ್ಗಳು ಮನವಿಯನ್ನ ಸಲ್ಲಿಸಬೇಕು. ಕಾನೂನಿನ ಅಡಿ ಸರ್ಕಾರ ಪರವಾನಗಿಯನ್ನ ನೀಡಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಬೈಕ್ ಟ್ಯಾಕ್ಸಿ ನಿಷೇಧಿಸಿದ್ದನ್ನ ಎತ್ತಿ ಹಿಡಿದಿತ್ತು ಏಕಸದಸ್ಯ ನ್ಯಾಯಪೀಠ. ರಾಜ್ಯ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದಿತ್ತು ಏಕಸದಸ್ಯ ನ್ಯಾಯಪೀಠ. ಏಕಸದಸ್ಯ ಪೀಠದ ಆದೇಶವನ್ನ ರದ್ದುಗೊಳಿಸ್ತಾ ಇರೋದು ವಿಭಾಗೀಯ ಪೀಠ. ಮೇಲ್ಮನವಿಗಳನ್ನ ಮಾನ್ಯ ಮಾಡಿರುವಂಥದ್ದು ಮುಖ್ಯ ನ್ಯಾಯಮೂರ್ತಿಗಳ ಪೀಠ. ಓಲಾ, ಊಬರ್ ಮತ್ತಿತರ ಅಗ್ರಿಗ್ರೇಟರ್ಗಳು ಸಲ್ಲಿಸಿದಂಥ ಮೇಲ್ಮನವಿ ಬೈಕ್ಗಳನ್ನು ಸಾರಿಗೆ ವಾಹನಗಳನ್ನಾಗಿ ಬಳಸಬಹುದು ಅಂತ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸೊ ಇದು ಈ ರೀತಿಯಾಗಿ ಎಷ್ಟು ಮಟ್ಟಿಗೆ ಸರಿ ಏನು ಎತ್ತ ಅಂತ ಸರ್ಕಾರದ ಗಮನಕ್ಕೆ ಕೂಡ ತರಲಾಗಿತ್ತು. ಸರ್ಕಾರ ಕೂಡ ಚಿಂತನೆಯನ್ನು ಮಾಡಿತ್ತು. ಅದಾದ ನಂತರ ಆದೇಶ ಹೊರಡಿಸಿದ್ರು, ಇಲ್ಲ ಬೈಕ್ ಟ್ಯಾಕ್ಸಿಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ. ಆದರೆ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಆಗಿತ್ತು. ಅದಾದಮೇಲೆ ಮತ್ತೆ ಅದು ಕೋರ್ಟ್ನಲ್ಲಿಗೆ ಇತ್ಯರ್ಥ ಆಗಬೇಕು ಅಂತ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಿದ್ರು. ಇದೀಗ ಬೈಕ್ ಟ್ಯಾಕ್ಸಿಯನ್ನು ಬಳಕೆ ಮಾಡ್ಬೋದು, ಬಟ್ ಒಂದಷ್ಟು ರೂಲ್ಸ್ ಇದೆ. ಸುಮ್ಮನೆ ನಮ್ಮ ಮನೇಲಿ ಒಂದು ಬೈಕ್ ಇದೆ ಅಂತ ತೆಗೆದುಕೊಂಡು ಹೋಗೋದಲ್ಲ. ಓಕೆ, ಮನೇಲಿ ಒಂದು ಬೈಕ್ ಇದೆಯಲ್ಲ, ಈ ಕೆಲಸ ಮುಗಿಸ್ ಬಂದೆ, ಫ್ರೀ ಆಗಿದ್ದೀನಿ, ಈ ಕೆಲಸ ಮಾಡೋಣ ಅಂತ ಅಲ್ಲ. ಅದಕ್ಕೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದಕ್ಕೇನೇನು ಅಪ್ಲೈ ಮಾಡ್ಕೊಳ್ಬೇಕು, ಅದಕ್ಕೇನು ನಮಗೀಗ ID ಕಾರ್ಡು ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಕೇಳ್ತಾರೆ ಅಲ್ಲ, ಡ್ರೈವಿಂಗ್ ಲೈಸೆನ್ಸು ಈ ಥರದ್ದೆಲ್ಲನೂ. ಅದೇ ಥರ ಇಲ್ಲೂ ಪ್ರತಿಯೊಂದು ಕಾನೂನಾತ್ಮಕವಾಗೇ ನಡಿಬೇಕು. ಸುಮ್ಮನೆ ಈಗ ಆಫೀಸಿಂದ ಮನೆಗೆ ಹೋಗ್ತಾ ಇದ್ದೀನಿ, ಆಯಿತು ಈಗ ಬೈಕ್ ಟ್ಯಾಕ್ಸಿ ಆನ್ ಮಾಡ್ಕೊಳ್ಳೋಣ, ಯಾವ್ದಾದ್ರು ಪಿಕಪ್ ಡ್ರಾಪು ಸಿಕ್ಕಿದ್ರೆ ಮಾಡಿಬಿಡೋಣ, ಹಾಗಲ್ಲ. ಸೊ ಇದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ. ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಬಿಟ್ರು ಮಾಡ್ಕೊಬಿಡೋಣ, ಆ ಥರದ್ದು ಅಲ್ಲ. ಸೊ ಹಾಗಾಗಿ ಇದೊಂದು ಮಹತ್ವದ ಆದೇಶ. ಇದು ಕೆಲವರಿಗೆ ಬೇಸರ ಇದ್ದೇ ಇರುತ್ತೆ. ಕೋರ್ಟ್ ಏನು ತೀರ್ಪು ಕೊಡುತ್ತೋ ಅದು ಅಂತಿಮ ಮತ್ತು ಫೈನಲ್. ಆದರೆ ಏನು ಬೇಡಿಕೆ ಇತ್ತು ಅವ್ರಿಗೊಂದಷ್ಟು ಅಸಮಾಧಾನ ಇರುತ್ತೆ. ಅದನ್ನು ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಿದರು. ಆಮೇಲೆ ಡಬಲ್ ಬೆಂಚಲ್ಲಿ ಸಿಂಗಲ್ ಬೆಂಚು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಸ್ಕ್ವಾಶ್ ಮಾಡಿದ್ದಾರೆ. ಮತ್ತು ರಿಟ್ ಅಪೀಲು ಅಲೋ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕಾಪಿ ಬರಲಿ, ಬಂದ ಮೇಲೆ ಆಮೇಲೆ ಮಿಕ್ಕಿದ್ದು ನಿಮ್ಮ ಹತ್ರ ಮಾತಾಡ್ತೀನಿ. ಅವ್ರ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ಮಾತಾಡ್ತೀನಿ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಒಂದು ಸ್ವಲ್ಪ ಗೊಂದಲಗಳಿಗಿತ್ತು, ಕೆಲವರು ಬೇಡಿಕೆ ಇಟ್ಟಿದ್ರು, ಇಲ್ಲ ಬೈಕ್ ಟ್ಯಾಕ್ಸಿ ಕ್ಯಾನ್ಸಲ್ ಮಾಡಲೇಬೇಕು ಅಂತ. ಸೊ ಇದೀಗ ಯಾವ ರೀತಿ ಕೋರ್ಟು ಮಹತ್ವದ ಆದೇಶವನ್ನು ನೀಡಿದೆ? ನೀತಿಯನ್ನು ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಏನ್ ಮಾಡಿತ್ತು, ಬೈಕ್ಸ್ ಟ್ಯಾಕ್ಸಿಗಳು ಏನಿತ್ತು ಇದನ್ನ ಓಡಾಟವನ್ನ ಮಾಡಬಾರ್ದು ಅಂತೇಳಿ ಒಂದು ಆದೇಶವನ್ನು ಮಾಡಿತ್ತು. ಸೊ ಅದನ್ನ ಅಪೀಲ್ ಮಾಡಿ ಹೈಕೋರ್ಟ್ಗೆ ಹೋಗಿದ್ರು. ಬೈಕ್ ಟ್ಯಾಕ್ಸಿ ಮತ್ತೆ ಅದಕ್ಕೆ ಅಗ್ರಿಗೇಟ್ಸ್ ಗಳು ಏನಿದ್ರು ಅವ್ರದ್ದು ಸಂಬಂಧಪಟ್ಟವರು ಅವರೆಲ್ಲ ಹೋಗಿ ಅರ್ಜಿಯನ್ನ ಹಾಕಿದ್ರು. ಅದನ್ನ ಏಕಸದಸ್ಯ ಪೀಠ ಕೂಡ ಸರ್ಕಾರ ನೀಡಿದಂತ ಆದೇಶವನ್ನ ಎತ್ತಿ ಹಿಡಿದಿತ್ತು. ಅಂದ್ರೆ ಬೈಕ್ ಟ್ಯಾಕ್ಸಿಗೆ ಅವಕಾಶಗಳನ್ನ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಏಕಸದಸ್ಯ ಪೀಠ, ಹೈಕೋರ್ಟ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿತ್ತು. ಅದನ್ನ ಪುನಃ ಅಗ್ರಿಗೇಟ್ಗಳು ಚಾಲೆಂಜ್ ಮಾಡಿದ್ರು. ಅದನ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಹೋಗಿತ್ತು. ವಿಭಾಗೀಯ ಪೀಠ ಅರ್ಜಿಯನ್ನ ವಿಚಾರಣೆ ಮಾಡಿ ಇವತ್ತು ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. ಅಂದ್ರೆ ಬೈಕ್ ಟ್ಯಾಕ್ಸಿಯನ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿರುವಂತದ್ದು. ಅಗ್ರಿಗೇಟ್ಸ್ ಗಳ ಮನವಿಯ ಮೇರೆಗೆ ಅದನ್ನ ಪುರಸ್ಕಾರ ಮಾಡಿದ್ದೆ. ಆದ್ರೆ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳ ಏನಿದೆ ಅವೆಲ್ಲವನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಬೇಕಾಬಿಟ್ಟಿಯಾಗಿ ಅದನ್ನ ಮಾಡ್ಲಿಕ್ಕಾಗಲ್ಲ. ಕಾನೂನು ಅಡಿಯಲ್ಲಿ ಏನ್ ರೂಲ್ಸ್ ಗಳಿದೆ ಅದನ್ನ ಫಾಲೋ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಈ ಮೂಲಕ ಬೈಕ್ ಟ್ಯಾಕ್ಸಿ ಮಾಡುವಂತವ್ರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಆಟೋ ಇರ್ಬೋದು, ಕ್ಯಾಬ್ ಅವ್ರು ಇರ್ಬೋದು, ಇವ್ರಿಗೆ ಇದೊಂದು ಬ್ಯಾಡ್ ನ್ಯೂಸ್. ಮತ್ತೆ ಇದೇ ವಿಚಾರಕ್ಕೆ ಮೇಲಿನ ಮೇಲೆ ಹಿಂದೆ ಕೂಡ ಸಾಕಷ್ಟು ಗಲಾಟೆಗಳಾಗ್ತಿತ್ತು. ಅಂದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರಂತನ್ನ ಆಟೋದವ್ರು ಇರ್ಬೋದು, ಕ್ಯಾಬ್ ಅವ್ರು ಇರ್ಬೋದು ಅಡ್ಡಗಟ್ಟಿ ಅವ್ರಿಗೆ ಹಲ್ಲೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಇನ್ ಮುಂದೆ ಅದು ಯಾವ್ದನ್ನು ಕೂಡ ಮಾಡ್ಲಿಕ್ಕೆ ಅವಕಾಶವಿಲ್ಲ. ಒಂದ್ ವೇಳೆ ಹಾಗೇನಾದ್ರು ಮಾಡಿದ್ರೆ ಅದು ಕಾನೂನು ಅಡಿಯಲ್ಲಿ ತಪ್ಪಾಗುತ್ತೆ. ಹೀಗಾಗಿ ಇವರು ಬೈಕ್ ಟ್ಯಾಕ್ಸಿಯನ್ನ ಮಾಡ್ಕೊಳ್ಲಿಕ್ಕೆ ಇವತ್ತು ಹೈಕೋರ್ಟ್ ಕೂಡ ಅಷ್ಟೊಂದು ಇರುವ ಹಿನ್ನೆಲೆಯಲ್ಲಿ ಇಷ್ಟು ದಿನ ಇದ್ದಂತ ಗೊಂದಲಕ್ಕೆ
ಬ್ರೇಕ್ ಬಿದ್ದಿರುವಂತದ್ದು. ಇನ್ ಮುಂದೆ ಬೈಕ್ ಟ್ಯಾಕ್ಸಿ ಕೂಡ ರಾಜ್ಯದಲ್ಲಿ ನಗರದಲ್ಲಿ ಓಡಾಟಗಳನ್ನ ಮಾಡುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.